ನಮಸ್ಕಾರ ವೀಕ್ಷಕರೇ, ಇಂದು ನಾವು ಹಾಸನ ಜಿಲ್ಲೆಯ ನುಗ್ಗೇಹಳ್ಳಿಯಲ್ಲಿರುವ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಸದಾಶಿವ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದೇವೆ. ಹೊಯ್ಸಳರ ಅದ್ಭುತ ಶಿಲ್ಪಕಲೆ, ಭವ್ಯ ಶಿವಲಿಂಗ, ಸುಂದರ ನಂದಿ ಮಂಟಪ ಮತ್ತು ಅಪರೂಪದ ವಾಸ್ತುಶೈಲಿಯಿಂದ ಈ ದೇವಾಲಯವು ಕರ್ನಾಟಕದ ಐತಿಹಾಸಿಕ ದೇವಾಲಯಗಳಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದೆ. ಬನ್ನಿ, ಈ ಪ್ರಾಚೀನ ದೇವಾಲಯದ ಇತಿಹಾಸ ಮತ್ತು ವೈಭವವನ್ನು ತಿಳಿದುಕೊಳ್ಳೋಣ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಸದಾಶಿವ ಸ್ವಾಮಿ ದೇವಸ್ಥಾನ ಹೊಯ್ಸಳರ ಕಾಲದ ಅಪರೂಪದ ಶಿವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವನ್ನು ಕ್ರಿಸ್ತ ಶಕ 1249ರ ಸುಮಾರಿಗೆ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯವು ನುಗ್ಗೇಹಳ್ಳಿಯ ಪ್ರಸಿದ್ಧ ಲಕ್ಷ್ಮೀನರಸಿಂಹ ದೇವಾಲಯದ ಸಮೀಪದಲ್ಲಿದ್ದು, ಹೊಯ್ಸಳ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ನುಗ್ಗೇಹಳ್ಳಿಯನ್ನು ವಿಜಯ ಸೋಮನಾಥಪುರ ಎಂದು ಕರೆಯಲಾಗುತ್ತಿತ್ತು. ಹೊಯ್ಸಳರ ಸೇನಾಧಿಪತಿಯಾಗಿದ್ದ ಬೊಮ್ಮಣ್ಣ ದಂಡನಾಯಕ ಈ ಪ್ರದೇಶವನ್ನು ಅಗ್ರಹಾರವನ್ನಾಗಿ ಅಭಿವೃದ್ಧಿಪಡಿಸಿದರು. ಇದೇ ಅವಧಿಯಲ್ಲಿ ನುಗ್ಗೇಹಳ್ಳಿ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಪ್ರಸಿದ್ಧಿಯಾಯಿತು. ಸದಾಶಿವ ದೇವಾಲಯವು ಆ ಕಾಲದ ಮಹತ್ವದ ನಿರ್ಮಾಣಗಳಲ್ಲಿ ಒಂದಾಗಿದೆ. ಗರ್ಭಗುಡಿಯಲ್ಲಿ ಭವ್ಯವಾದ ಶಿವಲಿಂಗ, ಅದರ ಎದುರು ಸುಂದರವಾಗಿ ಕೆತ್ತಿದ ನಂದಿ ಹಾಗೂ ಅಪರೂಪದ ನಿಂತಿರುವ ಪಾರ್ವತಿ ದೇವಿಯ ವಿಗ್ರಹ ಇವೆ. ಇದರ ಜೊತೆಗೆ ಗಣೇಶ, ಕಾರ್ತಿಕೇಯ, ಕಾಲಭೈರವ, ಚಾಮುಂಡೇಶ್ವರಿ, ಸೂರ್ಯದೇವ ಮತ್ತು ವಿಷ್ಣುವಿನ ವಿವಿಧ ಅವತಾರಗಳ ಶಿಲ್ಪಗಳು ದೇವಾಲಯದೊಳಗೆ ಕಾಣಸಿಗುತ್ತವೆ. ಇದು ಶೈವ, ವೈಷ್ಣವ ಮತ್ತು ಶಾಕ್ತ ಸಂಪ್ರದಾಯಗಳ ಸಮಾಗಮವನ್ನು ಪ್ರತಿಬಿಂಬಿಸುತ್ತದೆ. ಚಂದ್ರಶೇಖರ ಗಂಗಾಧರ ಸುಮನೋಹರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಮಾಂ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಸುಂದರ ನೀಲಕಂಠ ಭಾಲನೇತ್ರ ಭಸ್ಮಭೂಷಿತ ಸುಂದರ ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ ಪಾಹಿ ಮಾಂ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ. ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದ ಜೊತೆಗೆ ಉತ್ತರ ಭಾರತದ ನಾಗರ, ಭೂಮಿಜ ಶೈಲಿಯ ಶಿಖರವನ್ನು ಹೊಂದಿರುವ ಅಪರೂಪದ ದೇವಾಲಯವಾಗಿದೆ. ಹೊಯ್ಸಳರ ಸಾಂಪ್ರದಾಯಿಕ ನಕ್ಷತ್ರಾಕಾರದ ವಿನ್ಯಾಸ ಮತ್ತು ಉತ್ತರ ಭಾರತೀಯ ಶೈಲಿಯ ಸಂಯೋಜನೆಯು ಈ ದೇವಾಲಯವನ್ನು ವಿಶಿಷ್ಟವಾಗಿಸುತ್ತದೆ. ದೇವಾಲಯದ ಕಂಬಗಳು, ಮೇಲ್ಛಾವಣಿಯ ಕಲಾತ್ಮಕ ಕೆತ್ತನೆಗಳು
ಕಲ್ಲಿನ ಜಾಲರಿಗಳು ಹಾಗೂ ನವಗ್ರಹಗಳ ವಿಶಿಷ್ಟ ವಿನ್ಯಾಸವು ಹೊಯ್ಸಳ ಶಿಲ್ಪಿಗಳ ಅಸಾಧಾರಣ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಈ ಕಾರಣದಿಂದಲೇ ಶ್ರೀ ಸದಾಶಿವ ದೇವಾಲಯವು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಹಾಗೂ ವಾಸ್ತುಶಿಲ್ಪದ ಸ್ಮಾರಕಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ದೇವಾಲಯದ ಸಮಯವು ಬೆಳಿಗ್ಗೆ 8 ರಿಂದ 1 ಗಂಟೆಯವರೆಗೆ ತೆರೆದಿರುತ್ತದೆ ಮತ್ತು ಸಾಯಂಕಾಲ 5 ರಿಂದ ರಾತ್ರಿ 8 ರವರೆಗೆ ತೆರೆದಿರುತ್ತದೆ. ವಿಶೇಷ ಪೂಜೆಗಳು: ತ್ರಯೋದಶಿ ಪ್ರದೋಷ ಪೂಜೆ, ಗಿರಿಜಾ ಕಲ್ಯಾಣ ಹಾಗೂ ಮಹಾಶಿವರಾತ್ರಿ. ಇಲ್ಲಿನ ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತದೆ.